ಗಜ್ಜುಗಾನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಮಾಲಾರ್ಪಣೆ ಮಾಡಲಾಯಿತು. ಗಜ್ಜುಗಾನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಜಿಒ ಮಂಜಣ್ಣ ಮಾತನಾಡಿದರು. ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಕೆಎಸ್ ಮಂಜಣ್ಣ ಮತ್ತು ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಜಿಬಿ ತಿಪ್ಪೇಸ್ವಾಮಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಲತಾ ಶಂಕರಮೂರ್ತಿ, ಬಸಕ್ಕ ತಿಪ್ಪೇಸ್ವಾಮಿ, ಡಿಎಸ್ಎಸ್ ಸದಸ್ಯ ಹೊನ್ನೂರಪ್ಪ, ಚಂದ್ರಣ್ಣ, ತಿಪ್ಪೇಶ್, ರಂಗಪ್ಪ, ನಾಗರಾಜ್, ಮಲ್ಲೇಶ್ ಸೇರಿದಂತೆ ಗಜ್ಜುಗಾನಹಳ್ಳಿ ಸಮಸ್ತ ಗ್ರಾಮಸ್ಥರು ಹಾಜರಿದ್ದರು. ದಿವಸ ಅಂಬೇಡ್ಕರ್ ಜನ್ಮದಿನ. ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ಸಂವಿಧಾನ ತಿದ್ದುಪಡಿ ಮತ್ತು ಸಂವಿಧಾನ ರಚಿಸಿದವರು ಅಂಬೇಡ್ಕರ್. ಅದನ್ನು ಬರೇ SC ST ಮತ್ತು ಎಲ್ಲ ಜನಗಳು ಆಚರಣೆ ಮಾಡಬೇಕು. ಆಚರಣೆ ಮಾಡಿ ದೊಡ್ಡ ಹಬ್ಬವಾಗಿ ಆಚರಣೆ ಮಾಡಬೇಕು. ಇದು ಕೆಲವ್ರಿಗೆ ಮಾತ್ರ ಸೀಮಿತವಾದಲ್ಲ. ಅಂಬೇಡ್ಕರ್ ಎಲ್ಲ ಜನಾಂಗ ಜಾತಿಗೂ ಎಲ್ಲರಿಗೂ ಬೇಕಾದಾರ ಅವರು. ಹಾಗಾಗಿ ಎಲ್ಲ ಈ ದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಒಳ್ಳೆ ಅವ್ರಿಗೆ ಸ್ಮರಣೆಯನ್ನು ಸ್ಮರಿಸ್ಬೇಕಂದು ತಮ್ಮಲ್ಲಿ ಹೇಳ್ತೀವಿ. ಹಳ್ಳಿ ಗ್ರಾಮದಲ್ಲಿ ಎಲ್ಲ ಊರಿನ ಸಮಸ್ತ ಗ್ರಾಮಸ್ಥರೆಲ್ಲ ಸೇರಿ ನಾವು ಅಂಬೇಡ್ಕರ್ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. 34ನೆಯ ಜನ್ಮ ದಿನಾಂಕದ ಶುಭಾಶಯಗಳ ಮೊದಲಾಗಿ ಗಜ್ಜುಗಾನಹಳ್ಳಿ ಗ್ರಾಮದಲ್ಲಿ ಎಲ್ಲ ಜನಾಂಗದ ಸೇರಿ 134ನೇ ಅಂಬೇಡ್ಕರ್ ಜಯಂತಿನ ಸಡಗರದಿಂದ ಆಚರಣೆ ಮಾಡ್ತೀವಿ. ಮತ್ತು ಎಲ್ಲ ಸರ್ವ ಜನಾಂಗ ಸೇರಿ ಆಚರಣೆ ಮಾಡ್ತಾರೆ. ಅಂಬೇಡ್ಕರ್ ಒಂದೆರಡು ಮಾತನ್ನು ಹೇಳ್ತಾರೆ. ಮುಖ್ಯವಾಗಿ ಶಿಕ್ಷಣವೆಷ್ಟು ಮುಖ್ಯವೋ, ಮತ್ತು ಅವರು ಸುಮಾರು ವರ್ಷಗಳ ಕಾಲ ಅಂಬೇಡ್ಕರ್ ಅವರು ನಮ್ಮ ಎಲ್ಲ ಸರ್ವ ಜನಾಂಗೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರ್ತಾರೆ. ಅವರು ಮೊದಲನೇದಾಗಿ ಏನಪ್ಪ ಹೇಳ್ತಾರೆ ಅಂದರೆ, ಮೊದಲು 2 ರೂಪಾಯಿನ ಸಂಪಾದನೆ ಮಾಡಿ 1 ರೂಪಾಯಿನ ಶಿಕ್ಷಣಕ್ಕಾಗಿ ಮತ್ತು 1 ರೂಪಾಯಿನ ಮತ್ತೊಂದು ರೂಪಾಯಿನ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಫಸ್ಟು ಇಷ್ಟನ್ನು ಖರ್ಚು ಮಾಡ್ತಾ ಇರ್ತಾರೆ. ಮತ್ತು ಅಂಬೇಡ್ಕರ್ ಅವರು 2 ಸುಂದರವಾದ ವಾಕ್ಯನ ಹೇಳ್ತಾರೆ. ಎಲ್ಲ ಜನಾಂಗಕ್ಕೂ ಸರ್ವ ಜನಾಂಗ ಎಲ್ಲವರು ನಮ್ಮ ಜನಾಂಗ ಒಂದೇ ಅಲ್ಲ, ಎಲ್ಲ ಜನಾಂಗವನ್ನು ಇದು ಮಾಡಿರ್ತಾರೆ ಅಂತೇಳಿ ನಾವು